ಈಗ ನಾನು ಬೊಮ್ಮಾಯಿ ಸಾಹೇಬರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಮೊನ್ನೆ ತಾನೇ ನಾನು ವರ್ಧಾ ಭೇಟಿ ವಿಚಾರದಲ್ಲಿ ಹೋಗಿ MOU ಸೈನ್ ಮಾಡಿ ಬಂದಿದ್ದೇನೆ. ಕೇಂದ್ರ ಸರ್ಕಾರದವರು ಕೂಡ 9-10% ಲೆಕ್ಕದಲ್ಲಿ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ನಮ್ಮ CR ಪಾಟೀಲ್ ಅವರು ಕೇಂದ್ರದ ಮಂತ್ರಿಗಳು ಅವರ ಸಮ್ಮತಿಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಬೊಮ್ಮಾಯಿ ಸಾಹೇಬರು ಹೇಳೋದಿಷ್ಟೇ, ನಿಮ್ಮ ಮುಂದಾಳತ್ವದಲ್ಲಿ ಪ್ರೈಮ್ ಮಿನಿಸ್ಟರ್ ಒಂದು ಟೈಮ್ ಫಿಕ್ಸ್ ಮಾಡಿ, ನಾವೆಲ್ಲ ಬರ್ತೇವೆ. ಅದು ನೋಟಿಫಿಕೇಶನ್ ಬೇಕಾದ್ರೆ ಕೇಸ್ ಏನಿದ್ರೆ ಬೇಕಾದ್ರೆ ವಾಪಸ್ ತೆಗೆದುಕೊಳ್ಳೋಣ, ಏನ್ ಚಿಂತೆ ಮಾಡೋದು ಬೇಡ. ಯಾವುದೇ ಕೇಸ್ ಇದ್ರೂ ವಾಪಸ್ ತೆಗೆದುಕೊಳ್ಳೋಣ. ಮಾದಾಯಿ ವಿಚಾರದಲ್ಲಿ ಏನು ತೀರ್ಪಾಗಿದೆ ಏನದಕ್ಕೆ ನಾವು ಸದ್ಯದಲ್ಲೇ ಒಪ್ಕೊಂಡಿದ್ದೇವೆ. ಗೋವಾದಿಂದ ಮತ್ತು ಏನು ನಮ್ಮ ಕೇಂದ್ರ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಕರಾರಾಗ್ತಾ ಇದೆ, ಅದಕ್ಕೊಂದು ಮುಕ್ತಿ ಸಿಕ್ಕಿದ್ರೆ ಹಿಂದೆ ಏನು ಹೋರಾಟ ಮಾಡಿಕೊಂಡು ಬಂದ್ರಿ, ನಾವು ಈಗಾಗಲೇ ಟೆಂಡರ್ ಕರೆದಿದ್ದೇವೆ. ಅದಕ್ಕೆ ಯಾವ ಭಾಗದ ಕುಡಿಯುವ ನೀರು ವಿಚಾರದಲ್ಲಿ ಗೋವಾದವರು ಮತ್ತು ಕೇಂದ್ರ ಸರ್ಕಾರದ ಏನು ರಾಜಕಾರಣ ಇದೆ ಆ ರಾಜಕಾರಣ ಬದುಕಿ ನಾವು ಇಡಬೇಕಾಗ್ತದೆ. ಈ ಕರ್ನಾಟಕ ರಾಜ್ಯದ ಶಕ್ತಿ ನಾವೆಲ್ಲ ರೈತರಿಗೆ. ಈ ಬರೀ ನಮ್ಮ ಅಭಿವೃದ್ಧಿ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇನ್ನು 2 ವರ್ಷ ಆದ್ಮೇಲೆ ರಾಜಕಾರಣ ಪ್ರಾರಂಭ ಮಾಡೋಣ. ಈಗ ಜನರ ಬದುಕಿನ ಬಗ್ಗೆ ನಾವು ಚಿಂತನೆ ಮಾಡೋಣ. ನಿಮ್ಮ ವಿಚಾರದಲ್ಲಿ ಇವತ್ತು ಮಾದಾಯಿ ವಿಚಾರದಲ್ಲಿ, ಕೃಷ್ಣಾ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಎಲ್ಲ ಪಾರ್ಟಿಗಳು ಸೇರಿ ಇವತ್ತು ನಮಗೆ ಕೇಂದ್ರದಲ್ಲಿ ಸಹಕಾರ ಕೊಡ್ತಾ ಇದೆ. ಪಾಪ ಬೊಮ್ಮಾಯಿಯವರು ಬಹಳ ದೊಡ್ಡ ಮನಸ್ಸು ಮಾಡಿ ಕೇಂದ್ರದ ಏನು ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು 3,450 ಕೋಟಿ 5,450 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಏನು ನಮ್ಮ ಅಪ್ಪರ ಭದ್ರಾ ಯೋಜನೆ ಏನು ಘೋಷಣೆ ಮಾಡಿದ್ರು ಅದನ್ನ ಬೊಮ್ಮಾಯಿಯವರು ಓದಿದ್ರು. ಇವತ್ತವರೆಗೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ನೀವೇ ಅದಕ್ಕೆ ನಿಮ್ಮ ಮಾತು ಏನಿದೆ, ನಿರ್ಮಲಾ ಸೀತಾರಾಮನ್ ಅವರ ಮಾತು ಏನಿದೆ, ನಮ್ಮ ಈ ದೇಶದ ಪ್ರಧಾನಮಂತ್ರಿ ಮಾತು ಏನಿದೆ, ಆ ಮಾತು ಕೊಟ್ಟ ಮಾತನ್ನ ನಾನು ಹಿಂದೆ ಹೇಳಿದ್ದೇನೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನಿಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ.